ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿನೆಗರ್ನಲ್ಲಿ ಅಸಿಟಿಕ್ ಆಮ್ಲ ಇರತಕ್ಕಂಥದ್ದು, ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ, ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ, ನೆಲ್ಲಿಕಾಯಿನಲ್ಲಿ ಸಿಟ್ರಿಕ್ ಆಮ್ಲ, ಅನಾನಸ್ನಲ್ಲಿ ಸಿಟ್ರಿಕ್ ಆಮ್ಲ, ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಮ್ಲ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಪಕ್ಷಿಗಳ ಇಕ್ಕೆಗಳಲ್ಲಿ ಯೂರಿಕ್ ಆಮ್ಲ, ಹುಣಸೆಹಣ್ಣುಗಳಲ್ಲಿ ಟಾರ್ಟರಿಕ್ ಆಮ್ಲ, ಹಾಗೂ ಇರುವೆ ಮತ್ತು ಜೇನುನೊಣ ಕೀಟಗಳಲ್ಲಿ ಮೆಥೋನಿಕ್ ಆಮ್ಲ, ತುರಿಕೆ ಗಿಡದ ಎಲೆಯ ಸೋಂಕಿನಲ್ಲಿ ಮೆಥೋನಿಕ್ ಆಮ್ಲ, ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ, ಮಳೆ ನೀರಿನಲ್ಲಿ ಕಾರ್ಬೋನಿಕ್ ಆಮ್ಲ, ಮೂಳೆಗಳ ಸಂದುಗಳಲ್ಲಿ ಯೂರಿಕ್ ಆಮ್ಲ, ಸ್ನಾಯುಗಳ ಆಯಾಸಗೊಂಡಾಗ ಲ್ಯಾಕ್ಟಿಕ್ ಆಮ್ಲ, ಉಳ್ಳಾಗಡ್ಡಿಯಲ್ಲಿ ಸಲ್ಫನಿಕ್ ಆಮ್ಲ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಮಾವಿನ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ, ಮಾಲಿಕ್ ಆಮ್ಲ ಇರತಕ್ಕಂಥದ್ದು. ಸೇಬೆಹಣ್ಣಿನಲ್ಲಿ ಕೂಡ ಮಾಲಿಕ್ ಆಮ್ಲ, ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರತಕ್ಕಂಥದ್ದು. ಟೀಯಲ್ಲಿ ಆಕ್ಸಾಲಿಕ್ ಆಮ್ಲ ಮತ್ತು ಟ್ಯಾನಿಕ್ ಆಮ್ಲ ಇರತಕ್ಕಂಥದ್ದು. ಮೆಣಸುಗಳಲ್ಲಿ ಆಕ್ಸಾಲಿಕ್ ಆಮ್ಲ, ದ್ರಾಕ್ಷಿಯಲ್ಲಿ ಟಾರ್ಟರಿಕ್ ಆಮ್ಲ ಮತ್ತು ಮಾಲಿಕ್ ಆಮ್ಲ, ಪಾದದ ಬೆವರಿನಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲ, ಪಾಲಕ್ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಸಿಡ್, ಬೆಣ್ಣೆಯಲ್ಲಿ ಬ್ಯೂಟಾರಿಕ್ ಆಮ್ಲ, ಕಲ್ಲು ಹೂಗಳಲ್ಲಿ ಅರ್ಸೆನಿಕ್ ಆಮ್ಲ, ಆಕ್ಸಿನ್ ಹಾರ್ಮೋನ್ ಇಂಡೋಲೆ 3 ಅಸಿಟಿಕ್ ಆಮ್ಲ ಮತ್ತು ಸಾವಯವ ಆಮ್ಲ, ಆಮ್ಲಮಳೆಯಲ್ಲಿ ಕಾರ್ಬೋನಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಹಾಗೂ ನೈಟ್ರಿಕ್ ಆಮ್ಲ ಇರತಕ್ಕಂಥದ್ದು. ಇನ್ನು ಬ್ಯಾಕ್ಟೀರಿಯಾದಲ್ಲಿ ಟಿಕೋಯಿಕ್ ಆಮ್ಲ, ವಿಟಮಿನ್ ಸಿಯಲ್ಲಿ ಅಸ್ಗರಿಕ್ ಆಮ್ಲ, ಪ್ರೋಟೀನ್ಗಳು ಅಮೈನೋ ಆಮ್ಲದಿಂದ ಕೂಡಿರುತ್ತವೆ. ವಿಟಮಿನ್ B9 ಫೋಲಿಕ್ ಆಮ್ಲ, ಕೊಬ್ಬುಗಳಲ್ಲಿ ಸ್ಪಿಯರಿಕ್ ಆಮ್ಲ ಇರತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಹಸಿರು ಕ್ರಾಂತಿ ಕೃಷಿಗೆ ಸಂಬಂಧಪಟ್ಟಿದೆ, ಹಳದಿ ಕ್ರಾಂತಿ ಎಣ್ಣೆಕಾಳುಗಳಿಗೆ ಸಂಬಂಧಪಟ್ಟಿದೆ, ಶ್ವೇತ ಕ್ರಾಂತಿ ಕ್ಷೀರ ಅಥವಾ ಹಾಲುಗಳ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನೀಲಿ ಕ್ರಾಂತಿ ಮೀನುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪಿಂಕ್ ಕ್ರಾಂತಿ ಸಿಗಡಿ ಮತ್ತು ಈರುಳ್ಳಿ, ಸುವರ್ಣ ಕ್ರಾಂತಿ ಹೂಗಳು ಮತ್ತು ಹಣ್ಣುಗಳು, ತೋಟಗಾರಿಕೆ ಬೆಳೆಗಳು. ಅದೇ ರೀತಿಯಾಗಿ ಕಾಮನಬಿಲ್ಲು ಕ್ರಾಂತಿ ಹಸಿರು, ಹಳದಿ ಮತ್ತು ಶ್ವೇತ ನೀಲಿ ಒಟ್ಟಾಗಿ ಕಾಮನಬಿಲ್ಲು ಕ್ರಾಂತಿ ಎನ್ನುವರು. ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮೆಟೊ. ಅದೇ ರೀತಿಯಾಗಿ ಕಂದು ಕ್ರಾಂತಿ ಅಂತಂದರೆ ಅಸಾಂಪ್ರದಾಯಿಕ ಶಕ್ತಿ ಚರ್ಮ ಮತ್ತು ಕೋಕೋ. ಬೆಳ್ಳಿ ಕ್ರಾಂತಿ ಮೊಟ್ಟೆ. ಕಪ್ಪು ಕ್ರಾಂತಿ ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು. ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬಿನ ಉತ್ಪಾದನೆ. ಹಸಿರು ಚಿನ್ನದ ಕ್ರಾಂತಿ ಬಿದಿರಿನ ಪ್ರಚಾರ ಮತ್ತು ವ್ಯಾಪಾರ. ಬೂದು ಕ್ರಾಂತಿ ರಸಗೊಬ್ಬರ. ಸುತ್ತಿನ ಕ್ರಾಂತಿ ಆಲೂಗಡ್ಡೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡೋಣ. ಅಯೋಡಿನ್ ಇದು ಥೈರಾಯ್ಡ್ ಗ್ರಂಥಿಯ ಚಿಕಿತ್ಸೆಯಲ್ಲಿ ಬಳಕೆ. ಅಯೋಡಿನ್ 131. ಥೈರಾಕ್ಸಿನ್ ಹಾರ್ಮೋನ್ ಪ್ರಧಾನ ಘಟಕ. ಟಿಂಚರ್ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ ಯಾವುದನ್ನು? ಅಯೋಡಿನನ್ನು. ಈ ಅಯೋಡಿನ್ನ ಸಮುದ್ರದ ಕಳೆಗಳು ಇದರ ಪ್ರಮುಖ ಮೂಲವಾಗಿದೆ. ಅಯೋಡಿನ್ ಅತ್ಯವಶ್ಯಕ ಸೂಕ್ಷ್ಮ ಪೋಷಕಾಂಶವಾಗಿದೆ. ಇದರ ಕಾರ್ಯಗಳನ್ನು ನೋಡೋದಾದರೆ ಥೈರಾಯ್ಡ್ ಗ್ರಂಥಿಯು ಕಾರ್ಯಕ್ಕೆ ಸಹಾಯ ಹಾಗೂ ಪ್ರೋಟೀನ್ ಸಂಶ್ಲೇಷಣೆಗೆ ಸಹಾಯ. ಅದೇ ರೀತಿಯಾಗಿ ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಳಕ್ಕೆ ಸಹಾಯ ಮಾಡತಕ್ಕಂಥದ್ದು. ಅಯೋಡಿನ ಕೊರತೆಯಿಂದ ಸರಳ ಗೈಟರ್ ರೋಗ ಬರುತ್ತದೆ. ಅಯೋಡಿನಿಂದ ಆಂಟಿಸೆಪ್ಟಿಕ್ ಡಿಸಿನ್ಫೆಕ್ಟೆಂಟ್ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಕ್ಟೋಬರ್ 21 ಜಾಗತಿಕ ಅಯೋಡಿನ್ ಕೊರತೆ ದಿನವನ್ನಾಗಿ ಘೋಷಿಸಲ್ಪಟ್ಟಿದೆ. ಅಯೋಡಿನ್ ಇದು ಯಾವುದು ಭವ್ಯವಾದ ವಸ್ತು. ಅಯೋಡಿನ್ ಇದು ಟ್ರ್ಯಾಸ್ ಧಾತು ಎನ್ನುವರು. 17ನೇ ಗುಂಪಿನ ಧಾತು ಹ್ಯಾಲೋಜನ್ ಇರತಕ್ಕಂಥದ್ದು. ಹಸಿರು ಕ್ರಾಂತಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಇದು 1967-1978 ನಡುವೆ ನಡೆಯಿತು. ಹಸಿರು ಕ್ರಾಂತಿಯು ಟೀಕೆಗೆ ಒಳಗಾಗಿದೆ. ಕಾರಣ, ಭಾರತದಲ್ಲಿ ನಾವು ಸಾಧಿಸಿದ ಹಸಿರು ಕ್ರಾಂತಿಯಿಂದ ಜನರ ಹಸಿವು ನಿವಾರಣೆಯಾಗಲಿಲ್ಲ. ಭತ್ತ ಬೇಸಾಯದ ಪ್ರಸರಣವು ಬಂಗಾಳದಿಂದ ಶುರುವಾಯಿತು. ಗೋಧಿಯು ಪ್ರಸರಣವು ಪಂಜಾಬ್ ರಾಜ್ಯದಿಂದ ಶುರುವಾಯಿತು. ಇದು ವಿಶೇಷವಾಗಿ ಭಾರತದ ಹರಿಯಾಣ ಮತ್ತು ಪಂಜಾಬ್, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಕೃಷಿ ಇಳುವರಿಯನ್ನು ಹೆಚ್ಚಿಸುವತ್ತ ಗಮನ ಹರಿಸಿತು. ಕಮಾಂಡ್ ಪ್ರದೇಶ ಅಭಿವೃದ್ಧಿ ಯೋಜನೆಯು ಹಸಿರು ಕ್ರಾಂತಿ ಜೊತೆಗೆ ಶುರುವಾಯಿತು. ಹಸಿರು ಕ್ರಾಂತಿ ಮೆಕ್ಸಿಕೋದಲ್ಲಿ ಕೂಡ ಪ್ರಾರಂಭವಾಗಿರತಕ್ಕಂಥದ್ದು. ಇದು ಕೃಷಿ ಸಾಲದ ಪೂರೈಕೆಯ ಹಸಿರು ಕ್ರಾಂತಿಯಿಂದ ಶುರುವಾಯಿತು. ಇದು ಮುಖ್ಯವಾಗಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸಿತು. ಅದೇ ರೀತಿಯಾಗಿ ಇದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿಯಲ್ಲಿದೆ. ಭಾರತದ ಹಸಿರು ಕ್ರಾಂತಿ ಪಿತಾಮಹ MS ಸ್ವಾಮಿನಾಥನ್. ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋರ್ಲಾಂಗ್ ಅಂತೇಳಿ ಬರ್ತಾರೆ. 1987ರಲ್ಲಿ ಪ್ರದಾನ ಮಾಡಲಾದ ಪ್ರಥಮ ವಿಶ್ವ ಆಹಾರ ಪ್ರಶಸ್ತಿಗೆ ಭಾಜನರಾದವರು MS ಸ್ವಾಮಿನಾಥನ್ ಆಗಿರ್ತಕ್ಕಂಥದ್ದು.